ಭೀಷ್ಮ ಅಷ್ಟಮಿ. ಇಂದು ಮಾಘ ಶುಕ್ಲ ಅಷ್ಟಮಿ ತುಂಬ ವಿಶೇಷ ಹಾಗೂ ಪ್ರಾಮುಖ್ಯತೆಯನ್ನು ಹೊಂದಿದೆ. ಏಕೆಂದರೆ ಈ ದಿನ ಪರಮ ತಪಸ್ವಿ, ಯೋಧ, ಪಿತೃಭಕ್ತ ಮತ್ತು ಬಾಲಬ್ರಹ್ಮಚಾರಿ ಭೀಷ್ಮ ಪಿತಾಮಹನು ತನ್ನ ದೇಹವನ್ನು ತ್ಯಜಿಸಿದನು. ಆದ್ದರಿಂದಲೇ ಅಂದಿನಿಂದ ಈ ದಿನವನ್ನು ಭೀಷ್ಮ ಅಷ್ಟಮಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ಉಪವಾಸ ಮತ್ತು ಪೂಜಿಸುವುದು, ಮಂತ್ರಗಳನ್ನು ಪಠಿಸುವುದು ಮತ್ತು ಭೀಷ್ಮನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಅಪೇಕ್ಷಿತ ಮತ್ತು ಮಂಗಳಕರ ಫಲಿತಾಂಶವನ್ನು ಸಾಧಿಸಲು ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಇಂದು ಭೀಷ್ಮ ಅಷ್ಟಮಿಯ ಸಂದರ್ಭದಲ್ಲಿ ಅಪೇಕ್ಷಿತ ಸಾಧನೆ ಮತ್ತು ಉದ್ಯೋಗ, ವ್ಯವಹಾರದಲ್ಲಿ ಪ್ರಗತಿಗಾಗಿ ಭೀಷ್ಮ ಪಿತಾಮಹನನ್ನು ಹೇಗೆ ಆರಾಧಿಸಬೇಕು ಮತ್ತು ಈ ದಿನ ಯಾವ ಮಂತ್ರಗಳನ್ನು ಜಪಿಸಬೇಕೆಂದು ತಿಳಿಯೋಣ. ಬಯಸಿದ ಸಿದ್ಧಿಗಾಗಿ ಭೀಷ್ಮ ಅಷ್ಟಮಿಯ ದಿನದಂದು ಭೀಷ್ಮನಿಗೆ ಎಳ್ಳು, ಗಂಧ, ಹೂವುಗಳು, ಗಂಗಾಜಲ ಮತ್ತು ಕುಶ ಮಿಶ್ರಿತ ಅರ್ಘ್ಯವನ್ನು ಅರ್ಪಿಸುವುದು ಮಂಗಳಕರವಾಗಿದೆ. ಅರ್ಘ್ಯವನ್ನು ಅರ್ಪಿಸುವಾಗ ಮಂತ್ರವನ್ನು ಜಪಿಸುವುದು ಸಹ ಅಗತ್ಯವಾಗಿದೆ. ಅರ್ಘ್ಯ ಮಂತ್ರ: ವಸೂನಾಮವತಾರಾಯ ಶಾಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲಬ್ರಹ್ಮಚಾರಿಣೇ. ಉದ್ಯೋಗ, ವ್ಯಾಪಾರ ಅಭಿವೃದ್ಧಿಗಾಗಿ ಪರಿಹಾರ: ನಿಮಗೆ ಕೆಲಸ ಸಿಗದಿದ್ದರೆ ಮತ್ತು ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿದ್ದರೆ ನೀವು ಈ ದಿನ ಜಪ, ಧ್ಯಾನ, ಸ್ನಾನ, ದಾನ ಮತ್ತು ಶ್ರಾದ್ದವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ನಿಮ್ಮ ಜೀವನದಿಂದ ದೂರವಾಗುತ್ತವೆ ಮತ್ತು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹಣ ಬರಲು ಆರಂಭವಾಗುತ್ತದೆ. ಭೀಷ್ಮ ಅಷ್ಟಮಿ ವಿಶೇಷ: ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯನ್ನು ಭೀಷ್ಮ ಅಷ್ಟಮಿ ಎಂದು ಕರೆಯುತ್ತಾರೆ. ಈ ದಿನದ ಉಪವಾಸಕ್ಕೆ ವಿಶೇಷ ಮಹತ್ವವಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನ ಭೀಷ್ಮ ಪಿತಾಮಹನು ಸೂರ್ಯನು ಉತ್ತರಾಯಣವಾಗಿದ್ದಾಗ ತನ್ನ ಪ್ರಾಣವನ್ನು ತ್ಯಜಿಸಿದನು. ಅವರ ನೆನಪಿಗಾಗಿ ಈ ಉಪವಾಸವನ್ನು ಮಾಡಲಾಗುತ್ತದೆ. ಈ ದಿನದಂದು ಭೀಷ್ಮ ಪಿತಾಮಹನ ಆಶೀರ್ವಾದಕ್ಕಾಗಿ ಪ್ರತಿಯೊಬ್ಬ ಹಿಂದೂವು ಕುಶ, ಎಳ್ಳು ಮತ್ತು ನೀರನ್ನು ಅರ್ಪಿಸಬೇಕು. ಅವನ ಹೆತ್ತವರು ಜೀವಂತವಾಗಿದ್ದರೂ ಸಹ ಈ ವ್ರತವನ್ನು ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ಸುಂದರ ಮತ್ತು ಸದ್ಗುಣಶೀಲ ಮಕ್ಕಳನ್ನು ಪಡೆಯುತ್ತಾನೆ. ಭೀಷ್ಮ ಅಷ್ಟಮಿ ಉಪವಾಸ ಮಾಡುವುದು ಹೇಗೆ? ಭೀಷ್ಮ ಅಷ್ಟಮಿಯಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸಾಧ್ಯವಾದರೆ ಪವಿತ್ರ ನದಿ ಅಥವಾ ಸರೋವರದ ದಡದಲ್ಲಿ ಸ್ನಾನ ಮಾಡಬೇಕು. ನದಿ ಅಥವಾ ಸರೋವರಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸರಿಯಾಗಿ ಸ್ನಾನ ಮಾಡಿ ಎಳ್ಳು, ನೀರು ಇತ್ಯಾದಿಗಳನ್ನು ಕೈಯಲ್ಲಿ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ಕುಳಿತು ಈ ಕೆಳಗಿನ ಮಂತ್ರವನ್ನು ಪಠಿಸಬೇಕು. ವೈಯಾಘ್ರಪದಗೋತ್ರಾಯ ಸಾಂಕೃತ್ಯ ಪ್ರವರಾಯ ಚ ಗಂಗಾಪುತ್ರಾಯ ಭೀಷ್ಮಾಯ ಸರ್ವದಾ ಬ್ರಹ್ಮಚಾರಿಣೇ. ಭೀಷ್ಮಃ ಶಾಂತನವೋ ವೀರಃ ಸತ್ಯವಾದಿ ಜಿತೇಂದ್ರಿಯಃ ಆಭಿರಭಿದ್ರವಾಪ್ನೋತು ಪುತ್ರ ಪೌತ್ರೋಚಿತಂ ಕ್ರಿಯಾಂ. ಇದಾದ ನಂತರ ಮತ್ತೊಮ್ಮೆ ಸವ್ಯ ಎಡಭುಜದ ಮೇಲೆ ದಾರವನ್ನು ಹೊತ್ತು ಈ ಮಂತ್ರದಿಂದ ಗಂಗಾಪುತ್ರ ಭೀಷ್ಮನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಇಲ್ಲಿ ದಾರ ಎಂದರೆ ಜನಿವಾರ. ವಸೂನಾಮವತಾರಾಯ ಶಾಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲಬ್ರಹ್ಮಚಾರಿಣೇ. ಈ ಮೇಲಿನ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮೆಲ್ಲ ಪಾಪ ಕರ್ಮಗಳು ನಿವಾರಣೆಯಾಗುವುದು ಹಾಗೂ ಭೀಷ್ಮ ಅಷ್ಟಮಿ ದಿನದಂದು ಈ ಮೇಲಿನ ಮಂತ್ರಗಳನ್ನು ಪಠಿಸಿದರೆ ಭೀಷ್ಮ ಅಷ್ಟಮಿ ಫಲವು ದೊರೆಯುತ್ತದೆ. ಧನ್ಯವಾದಗಳು.